ನಮ್ಮ ನೆಲದಲ್ಲಿ ಅಡ್ಡ ಹೆಸರುಗಳನ್ನ ಅಡ್ಡಡ್ಡ ಉದ್ದುದ್ದ ಸೀಳಿ ಎನ್ನುವಂತಹ ವಿಶೇಷ ಚಳವಳಿ ಒಂದು ನಡೆದಿತ್ತು. ಹೌದು, ಅದು 1925ರ ಸಮಯ. ದೇವರಾಜ್ ಇಂಗ್ಳೆ ಎನ್ನುವಂತಹವರು ಕ್ಷೌರದ ಅಂಗಡಿಗೆ ಹೋಗಿ ಕ್ಷೌರವನ್ನ ಮಾಡಿಸಿಕೊಳ್ಳೋದಕ್ಕಾಗಿ ಕುಳಿತಾಗ ಅಲ್ಲಿರುವಂತಹ ವ್ಯಕ್ತಿ ನಿಮ್ಮ ಅಡ್ಡ ಹೆಸರು ಏನು ಅಂತ ಕೇಳಿದಾಗ ದೇವರಾಜ್ ಇಂಗ್ಳೆ ಅವರು ಹೇಳಿದ್ದು ಹೊಲೆಯರ್ ಎಂದು. ಆಗ ಕ್ಷೌರ ಮಾಡುವಂತಹ ವ್ಯಕ್ತಿ ಒಮ್ಮೆಲೆ ದೂರ ಸರಿದು ನಿಂತು, ನೀನು ಅನಿಷ್ಟ ಕೆಳ ಜಾತಿಯವನು, ನಿನಗೆ ನಾನು ಕ್ಷೌರವನ್ನ ಮಾಡೋದಿಲ್ಲ ಎನ್ನುವಂತಹ ಮಾತನ್ನ ಹೇಳ್ತಾರೆ. ಹಿಂಗೆ ಮುಂದೆ ಇನ್ನೊಂದು ಅಂಗಡಿಗೆ ಹೋಗಿ ಕುಳಿತಾಗ ಅಲ್ಲಿ ಅಡ್ಡ ಹೆಸರು ಏನು ಎಂದು ಕೇಳಿದಾಗ ಅಲ್ಲಿ ಇವರು ಹೇಳಿದ್ದು ಇಂಗಳೆ ಎಂದು. ಅದಕ್ಕಾಗಿ ಅವರು ಹಿಂದೆ ಮುಂದೆ ನೋಡದೆ ಅವರಿಗೆ ಕ್ಷೌರವನ್ನ ಮಾಡಿ ಕಳಿಸ್ತಾರೆ. ಇದರಿಂದ ಬಹಳಷ್ಟು ಮನನೊಂದಂತಹ ದೇವರಾಜ್ ಇಂಗ್ಳೆ ಅವರು ಅವರ ಸಮುದಾಯದವರನ್ನ ಎಲ್ಲರನ್ನು ಸೇರಿಸಿ ನಾಯಕತ್ವವನ್ನ ವಹಿಸಿಕೊಂಡು ನಿಮ್ಮೆಲ್ಲರ ಅಡ್ಡ ಹೆಸರುಗಳನ್ನ ಅಡ್ಡಡ್ಡ ಉದ್ದುದ್ದ ಸೀಳಿ ಎನ್ನುವಂತಹ ಕರೆಯನ್ನ ಕೊಟ್ಟು ತಹಸೀಲ್ದಾರರಿಗೆ ಮನವಿಯನ್ನ ಕೊಟ್ಟು ಸಾಕಷ್ಟು ಜನರು ತಮ್ಮ ಅಡ್ಡ ಹೆಸರುಗಳನ್ನ ತೆಗೆದುಹಾಕಿ ತಮಗೆ ಮನಸ್ಸಿಗೆ ಬಂದಂತಹ ಅಡ್ಡ ಹೆಸರುಗಳನ್ನ ಇಟ್ಟುಕೊಳ್ತಾರೆ. ಹೀಗೆ ಸಾಕಷ್ಟು ಜನರ ಮೇಲೆ ಪ್ರಭಾವವನ್ನ ಮೀರಿ ಅಡ್ಡ ಹೆಸರಿನ ಮೂಲಕ ಸೂಚಿಸಲಾಗುತ್ತಿದ್ದ ಜಾತಿಯ ಪದಗಳನ್ನ ತೆಗೆಯೋದಕ್ಕಾಗಿ ದೇವರಾಜ್ ಇಂಗ್ಳೆ ಅವರು ಮಹತ್ತರವಾದಂತಹ ವಿಶೇಷವಾದಂತಹ ಚಳವಳಿಯೊಂದನ್ನ ರೂಪಿಸ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂಥದ್ದು ನನಗೆ ಗೊತ್ತಿಲ್ಲ, ಆದ್ರೆ ಈ ರೀತಿಯಾದಂತಹ ಚಳವಳಿ ಎನ್ನುವಂಥದ್ದು ಒಂದು ವಿಶೇಷ ಸ್ಥಾನವನ್ನ ನಮ್ಮ ಇತಿಹಾಸದಲ್ಲಿ ವಹಿಸಿಕೊಂಡಿದೆ ಎನ್ನುವಂಥದ್ದನ್ನ ನಾವು ಮರಿಬಾರದು.